ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಇವತ್ತು ನಮ್ಮ ಅಕ್ಕ ತಂಗಿಯರಿಗೆ, ತಾಯಂದರಿಗೆ, ಒಟ್ಟಾರೆ ಹೇಳಬೇಕು ಅಂದರೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಿಚಾರ. ಕೆಲವು ಮಹಿಳೆಯರಿಗೆ ಸ್ತನಗಳ ಗಾತ್ರ ಅತಿಯಾಗಿ ಇರ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆಯಾ, ಏನಾದರೂ ಮನೆಮದ್ದು ಇದೆಯಾ, ಅಥವಾ ಏನಾದರೂ ಚಿಕಿತ್ಸೆ ಇದೆಯಾ ಅನ್ನೋ ವಿಚಾರವಾಗಿ ಸಂಪೂರ್ಣವಾಗಿ ವಿವರ. ವೀಕ್ಷಕರೇ, ಸ್ತನಗಳ ಗಾತ್ರ ಜಾಸ್ತಿ ಆಗಲಿಕ್ಕೆ ಕಾರಣ ಏನು? ಮೇಧೋಧಾತುವಿನ ವೃದ್ಧಿ ಜಾಸ್ತಿ ಆಗುವಂಥದ್ದು. ನಾನು ಹೇಳ್ತಾ ಇರ್ತೇನೆ ಶ್ಲೋಕವನ್ನು, ಸಮದೋಷ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ತಿ ಇತ್ಯಭಿಧೀಯತೆ ಅಂತಂದು. ಅಂದರೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳಲಿಕ್ಕೆ ಯಾವುದು ಪ್ಯಾರಾಮೀಟರ್ಸ್ ಅಂದರೆ, ಸಮದೋಷಗಳಿರಬೇಕು, ಜಾಸ್ತಿ ಇರಬಾರ್ದು, ಕಮ್ಮಿ ಇರಬಾರ್ದು. ಸಮಧಾತುಗಳಿರಬೇಕು, ಜಾಸ್ತಿ ಇರಬಾರ್ದು, ಕಮ್ಮಿ ಇರಬಾರ್ದು. ಸಮ ಮಲ ಇರಬೇಕು, ಜಾಸ್ತಿ ಇರಬಾರ್ದು, ಕಮ್ಮಿ ಇರಬಾರ್ದು, ಸಮ ಇರಬೇಕು. ಇಲ್ಲಿ ಏನಾಗಿದೆ, ಮಹಿಳೆಗೆ ಈ ಥರದ ಸಮಸ್ಯೆಯಿಂದ ಬಳಲುವಂತಹ ಮಹಿಳೆಗೆ ಧಾತುಗಳಲ್ಲಿ ಒಂದಾಗಿರುವಂತಹ ಮೇಧೋಧಾತು ಜಾಸ್ತಿಯಾಗಿದೆ, ಮೇಧಸ್ ಕೊಬ್ಬಿನ ಅಂಶ ಜಾಸ್ತಿಯಾಗಿದೆ. ಇಂಥ ಸಂದರ್ಭದಲ್ಲಿ ಮೇಧೋಧಾತುವನ್ನು ಕಡಿಮೆ ಮಾಡುವಂತಹ ಆಹಾರಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಮೇಧೋಧಾತುವನ್ನು ಜಾಸ್ತಿ ಮಾಡುವಂತಹ ಆಹಾರಗಳನ್ನು ವರ್ಜ್ಯ ಮಾಡಬೇಕಾಗ್ತದೆ. ಅರ್ಥಾತ್ ಮೇಧೋಧಾತು ಯಾವುದರಿಂದ ಸಿಗ್ತದೆ? ನಾನ್ ವೆಜ್ ಆಹಾರ, ಮಾಂಸಾಹಾರಗಳಿಂದ. ಮತ್ತು ಯಾರು ಅತಿಯಾದಂತಹ ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾರೆ, ಯಾರಿಗೆ ಯಾವುದೇ ರೀತಿಯ ದೈಹಿಕ ಶ್ರಮನೇ ಇರಲ್ಲ, ಅಂಥವರಿಗೂ ಕೂಡ ಮೇಧೋಧಾತು ಕಲೆಕ್ಟ್ ಆಗುವಂತಹ ಸಾಧ್ಯತೆ, ಸ್ತನಗಳ ಗಾತ್ರ ಜಾಸ್ತಿ ಆಗುವಂತಹ ಸಾಧ್ಯತೆ. ವೀಕ್ಷಕರೇ, ಕೆಲವೊಬ್ಬರು ತಾಯಂದರು ಅಂದ್ಕೊಂಡಿರ್ತಾರೆ ಸ್ತನಗಳ ಗಾತ್ರ ಜಾಸ್ತಿ ಇದ್ದರೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತದೆ, ಕಮ್ಮಿ ಇದ್ದರೆ ಕಮ್ಮಿ ಆಗ್ತದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸಣ್ಣದಾಗಿದ್ದರೂ ಹಾಲು ಸಾಕಷ್ಟು ಭರ್ಪೂರಾಗಿ ಬರುವಂತಹ ಸಾಧ್ಯತೆ ಇರ್ತದೆ. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವನ್ನು ಕಲ್ಪಿಸಬೇಡಿ. ಸ್ತನಗಳ ಗಾತ್ರ ಕಮ್ಮಿ ಆಗಬೇಕು ಅಂತಂದರೆ ಮೇಧೋಧಾತು ಕಡಿಮೆ ಆಗಬೇಕು. ಆ ಮಹಿಳೆಯಲ್ಲಿ ಮೇಧೋಧಾತು ಕಡಿಮೆ ಆಗಬೇಕು ಅಂತಂದರೆ ಫ್ಯಾಟನ್ನು ಡಿಸಾಲ್ವ್ ಮಾಡುವಂತಹ ದ್ರವ್ಯಗಳು ಯಾವ್ಯಾವು? ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು. ಇದು ಕೊಲೆಸ್ಟ್ರಾಲನ್ನು ಮತ್ತು ಫ್ಯಾಟನ್ನು, ಅದರಲ್ಲೂ ಕೂಡ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಇದು ಒಂದು ದಿವ್ಯ ಔಷಧಿನೇ ಹೌದು. ಹೆಂಗೆ ಬಳಕೆ ಮಾಡಬೇಕು? ಹಸಿಯಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ರಸವನ್ನು 10ರಿಂದ 15 ml ಬೆಳಗ್ಗೆ ಮತ್ತು ಸಾಯಂಕಾಲ ಊಟ ತಿಂಡಿಗಿಂತ ಮುಂಚೆ ಮಿನಿಮಮ್ 3 months ಮಾಡಬೇಕು, 3 ತಿಂಗಳು. ಗ್ಯಾಸ್ಟ್ರಿಕ್ಕು ಅಥವಾ ಹೊಟ್ಟೆಯಲ್ಲಿ ಉರಿ ಸಂಕಟ ಇರೋಂಥವರು ಊಟ ತಿಂಡಿಯ ನಂತರ ಉಪಯೋಗ ಮಾಡಿದ್ದೇ ಆದಲ್ಲಿ ಸ್ತನಗಳ ಗಾತ್ರಗಳು ಸ್ವಲ್ಪ ಮಟ್ಟಿಗೆ ಫ್ಯಾಟ್ ಕಡಿಮೆ ಆದ ನಂತರ ಕಡಿಮೆ ಆಗುವಂತಹ ಸಾಧ್ಯತೆ. ಜೊತೆಗೆ ಎಕ್ಸಸೈಸ್, ಬೆವರು ಇಳಿಸುವಂತಹ ದೇಹಕ್ಕೆ ಒಂದು ಎಕ್ಸಸೈಸನ್ನು ಕೊಡಬೇಕಾಗ್ತದೆ. ಆವಾಗ ಕೂಡ ಫ್ಯಾಟ್ ಕಡಿಮೆ ಆಗುವಂತಹ ಸಾಧ್ಯತೆ. ಗೊತ್ತಾಯಿತು? ಇದನ್ನೆಲ್ಲ ಮಾಡಿ ಕೂಡ ಕಡಿಮೆ ಆಗಲಿಲ್ಲ ಅಂತಂದರೆ ಊರ್ಧ್ವರ್ತನ ಚಿಕಿತ್ಸೆ ಅಂತ ಕೆಲವೊಂದು ಚೂರ್ಣಗಳಿರ್ತದೆ. ಆ ಚೂರ್ಣಗಳನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದನೂ ಕೂಡ, ಎಣ್ಣೆ ಅಲ್ಲ ವೀಕ್ಷಕರೇ, ಮಸಾಜ್ ಅಂದ ತಕ್ಷಣ ಎಣ್ಣೆಯ ಕಲ್ಪನೆ ಬರ್ತದೆ, ಎಣ್ಣೆ ಅಲ್ಲ, ಚೂರ್ಣಗಳಿಂದ ಊರ್ಧ್ವರ್ತನವನ್ನು ಮಾಡಿದಾಗ ಆ ಭಾಗದಲ್ಲಿರುವಂತಹ ಕೊಬ್ಬು ಅಥವಾ ಫ್ಯಾಟ್ ಕರಗಿಸುವಂತಹ ಸಾಧ್ಯತೆ ಇದೆ. ಮತ್ತು ಕೆಲವೊಂದು ಔಷಧಿ ಕೂಡ ಆಯುರ್ವೇದದಲ್ಲಿ ಲಭ್ಯ ಇದ್ದಾವೆ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅವರ ಸಲಹೆ ಮೇರೆಗೆ ನೀವು ಸರಿಪಡಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾರೂ ಹತಾಶರಾಗುವ ಅವಶ್ಯಕತೆ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.